ಹೊತ್ತು ಕಾನೂನುಗಳ ಮಾತನಾಡಿದ ಪ್ರಿನ್ಸಿಪಾಲ್ ಜಯರಾಮ್ ನಂತರ ದೇಶಭಕ್ತಿಯ ಮಾತುಗಳನ್ನಾಡಿದ್ರು. ಇಂಥ ಮನುಷ್ಯ ಕಡಿಮೆ ಅಟೆಂಡೆನ್ಸ್ ಇರೋ ಹುಡುಗರ ಹತ್ರ ದುಡ್ಡಿಸ್ಕೊಂಡು ಪರೀಕ್ಷೆಗೆ ಕೂಡಿಸ್ತಾರೆ ಅಂದ್ರೆ ಯಾರಾದ್ರೂ ನಂಬೋ ಮಾತಾ? ನಮಗೆ ಬಂದಿದ್ದ ಇನ್ಫಾರ್ಮೇಶನ್ನೇ ಸುಳ್ಳು ಅನ್ನೋ ನಿರ್ಧಾರಕ್ಕೆ ಬಂದು ಇನ್ನೇನು ಎದ್ದು ಹೊರಡೋದಿದ್ವಿ. ಆದರೆ ಸೆಕೆಂಡ್ PUC ಓದ್ತಿರೋ ಮಗನ ವಿದ್ಯಾರ್ಥಿ ಜೀವನದ 1 ವರ್ಷ ಸುಖ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದಾಗ ತಂದೆಯಾದವನ ಮನಸ್ಸು ಚಡಪಡಿಸುತ್ತೆ ನೋಡಿ. ಹಂಗೆ ಚಡಪಡಿಸಿದಂಗೆ ನಾಟಕ ಮಾಡಿದ ನಮ್ಮ ರಹಸ್ಯ ಕ್ಯಾಮೆರಾ ತಂಡದ ರಿಪೋರ್ಟ್ರು ಒಂದು ಅವಕಾಶ ಕೊಡಬಹುದಾ ಸಾರ್ ಅಂತ ಕೇಳಿದ್ರು. ಸರ್ ಏನಂತಂದರೆ ಇಲ್ಲ ಸರ್, ಆಸ್ ಎ ಗಾರ್ಡಿಯನ್ ಆಗಿ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಲಾಸ್ಟ್ ಟೈಮ್ ಒಂದು ಇವನ ಪರಿಸ್ಥಿತಿಯಲ್ಲಿ ಇವನು ಕೂಡ ಹೋಗಿ ಇವನು ಬಿಹೇವಿಯರ್ ಇದ್ರ ಪ್ರಕಾರ ಇವತ್ತು ಪ್ರಕಾರ ಇವನು ಕೊಡಂಗೇ ಇಲ್ಲ. ಒಂದು ಎರಡನೇದು ಎಲ್ಲ ಸಬ್ಜೆಕ್ಟ್ ಇವನು ಕೊಡಂಗೇ ಇಲ್ಲ. ಏನೋ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ನಿಯರೆಸ್ಟ್ ಇದ್ದರೆ ಓಕೆ ಒಂದು ಕನ್ಸಿಡರ್ ಮಾಡ್ಬೋದು. ಎಲ್ಲ ಸಬ್ಜೆಕ್ಟ್ ಇದೆ. ಒಂದು ಲಾಸ್ಟ್ 35 ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ತಗೊಂಡಿಲ್ಲ. ಇದೇ ಪರ್ಪಸ್. ಮೊದಲಿದ್ದು ಪ್ರಿನ್ಸಿಪಾಲು ಅವರು ಕಳಿಸ್ಬಿಟ್ಟಿದ್ರು. ನಾನು ಬಂದ ಮೇಲೆ ಕೊರೋನಾ ಅಂತ ನಾನು ವ್ಯವಸ್ಥೆ ಮಾಡಿದೆ. ನಾವು ಏನಾದರೂ 1 ಇಯರ್ ವೇಸ್ಟ್ ಆಗುತ್ತೆ ನಾವು ಇದು ಮಾಡಿ, ಬಟ್ ಅವ್ರು ಬಂದು ತಗೊಂಡೇ ಹೋಗ್ತಾರೆ. ಆಯಿತಾ? ಇದು ಪರಿಸ್ಥಿತಿ ಇವಾಗ ಹಂಗೆ ಕ್ರಿಯೇಟ್ ಆಗ್ತದೆ. ನಾವು ಏನೋ ಸ್ವಲ್ಪ ಅದು ಫೈನ್ ಆಗಿ ಕಲೆಕ್ಟ್ ಮಾಡಿ ನಾವು ವ್ಯವಸ್ಥೆ ಮಾಡಿ ಇದು ಕಳಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಫೈನ್ ಕಲೆಕ್ಟ್ ಮಾಡ್ತಾ ಇದ್ರೆ ಇವಾಗ ಕೆಲವರು ಬೇಡ ಸರ್, ಯಾಕಂದರೆ ಇವಾಗ ನಾವು ತಗೊಳ್ಳೋದು ಫೈನು, ಅವರಲ್ಲೂ ರಿಪೋರ್ಟ್ ಮಾಡೋದು, ಮೀಡಿಯಾದ ರಿಪೋರ್ಟ್ ಮಾಡೋದು, ಇವ್ರಿಗೆ ರಿಪೋರ್ಟ್ ಮಾಡೋದು, ಮೀಡಿಯಾದ ರಿಪೋರ್ಟ್ ಮಾಡೋದು, ಇವ್ರಿಗೆ ರಿಪೋರ್ಟ್ ಮಾಡೋದು. ಆ ರಿಸ್ಕ್ ನಮ್ಗೆ ಏನು ಬೇಡ. ಅದಕ್ಕೆ ಡೈರೆಕ್ಟಾಗಿ ಏನು ರೂಲ್ ಇದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಅದೇ ಸರ್, ಅರ್ಥ ಆಯ್ತು ನಮ್ದು. ಸರ್ ಏನಂತ ಸರ್ ಒಂದು ನಿಮಿಷ ವರ್ಷ ವೇಸ್ಟ್ ಆಗುತ್ತೆ ಸರ್, ಒಂದು ನಿಮಿಷ ಏನಂತಂದ್ರೆ ನಮ್ಮಲ್ಲಿ ಜನರು ಹೆಂಗಿರ್ತಾರೆ ಅಂದ್ರೆ ಒಬ್ಬರಿಗೆ ತೊಂದರೆ ಆಗುತ್ತೆ ಅಂದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡಿ ರೆಡಿ ಇರ್ತಾರೆ. ಬೇಡ, ಅದಕ್ಕೆ ನಾವು ಯಾವುದು ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಇಲ್ಲ ಸರ್, ಸರ್ ಆ್ಯಕ್ಚುಲಿ ಏನಂತಂದರೆ ನಾನು ಹೇಳ್ಬಿಡ್ತೀನಿ. ಏನಂತಾರೆ ಲಾಸ್ಟು ಪ್ರಿನ್ಸಿಪಲ್ ಏನಿದ್ರಲ್ಲ ಆ ಥರ ಆಗ್ಬಿಟ್ಟಿದ್ರೆ ಏನು ಸ್ವಲ್ಪ ಕಷ್ಟ ಆಗಿರೋದು. ಏನಂತಂದ್ರೆ ಇವಾಗ ನೀವು ಬಂದು ಏನೋ ಒಂದು ಹುಡುಗರು ಹೆಲ್ಪ್ ಆಗಲಿ ಅಂತೇಳಿ ಏನೋ ಒಂದು ಸ್ವಲ್ಪ ಇದು ಮಾಡಿದ್ದೀರ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ. ನೀವೇನೋ ಒಂದು ಹೆಲ್ಪ್ ಮಾಡೋಕ್ಕೆ ಹೋಗಿ ಅದು ಮಿಸ್ಯೂಸ್ ಮಾಡ್ಕೊಳ್ಳೋರು ಕೆಲವು ಜನ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಅವನ್ನೆಲ್ಲ ಇದು ಮಾಡಬೇಡಿ ಸರ್. ಸರ್ ಏನಿಲ್ಲ, ಬೇಕಾದ್ರೆ ನಿಮ್ಮ ಕಾಲು ಬೀಳಂದ್ರೆ ಬಿಟ್ಬಿಡ್ತೀನಿ ಸರ್. ಯಾಕಂದರೆ ನಮ್ಮ ಅಣ್ಣನ ಮಗಂದು ಭವಿಷ್ಯದ ಪ್ರಶ್ನೆ. ಹಾಂ ಸರ್, ಅವರು ಇದು ತರಿಸ್ಬಿಟ್ಟು ನೋಡ್ಬಿಟ್ಟು ಇವಾಗ ರಿಜಿಸ್ಟರ್ ಹಾಕಿರ್ತೀವಲ್ಲ, ನಾವಿಲ್ಲಿ ಹಾಕಿರ್ತೀವಿ ಏನೋ ಒಂದು 100ಕ್ಕೆ 75 ಕ್ಲಾಸ್ ಅಂತ ಇಲ್ಲಿ ನೋಡ್ತಾರೆ. ಯಾಕಂದ್ರೆ ಎವ್ರಿ ಡೇ ಕ್ಲಾಸ್ ತಗೊಂಡು ನೋಡ್ಬೇಕು ಹೆಂಗ್ ಕೊಟ್ರಿ ತಮ್ಮ ಮೇಲೆ ಕ್ಲಾಸ್ ತಗೊಳ್ತಾರೆ. ಇದು ಪ್ರಾಬ್ಲಮ್. ನಾನು ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ. ನೋಡಿ ಸರ್, ನೀವೇ ಇರೋದು ನಮಗೆ. ನಿಮ್ಮನ್ನು ನಂಬಿ ನಾವು ಬಂದಿದ್ದೀವಿ, ದಯವಿಟ್ಟು ನೋಡಿ ಸರ್ ಏನೋ ಮಾಡ್ತೀನಿ ಪ್ಲೀಸ್. ನಾನು ರಿಫರ್ ಮಾಡ್ತೀನಿ ನಿಮ್ಗೆ. ಅಲ್ಲಿ ಬೇಕಂದ್ರೆ ಪಿ ಬೋರ್ಡಲ್ಲಿ ಮಾತಾಡಿದ್ರೆ ಎಲ್ಲ ಇವನ ಇಷ್ಟು ಹೊತ್ತಿನ ತನಕ ಕಬ್ಬಣ ಕಾಯಿಸಿ ಈಗ ಬಡಿಯೋದಕ್ಕೆ ನಿಂತನ ಹೆಂಗೆ? ನಮ್ಮ ಜೊತೆಗಿದ್ದ ವಿದ್ಯಾರ್ಥಿನ ಹೊರಗೆ ಕಳಿಸ್ದ. ನಂತರ ನಾವು ಕೂಡ ರಹಸ್ಯ ಕ್ಯಾಮ್ರಾ ಇಟ್ಕೊಂಡೇ ಬಂದಿದ್ದೀವಿ ಅನ್ನೋದರ ಖಬರಿಲ್ಲದೆ ಈ ಚಾನೆಲ್ಗಳವರನ್ನ ಅವರ ಕ್ಯಾಮರಾಗಳನ್ನ ಬೈದ. ಕೊನೆಯಲ್ಲಿ PU ಬೋರ್ಡಿಗೆ ಹೋಗಿ ಮಾತಾಡೋಣ ಅಂದ. ಈ ಪ್ರಶ್ನೆಗೆ ಇಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರೋದು ಕಷ್ಟ. ಆದರೆ ಅಷ್ಟು ಹೊತ್ತಿನ ತನಕ ಪ್ರಾಮಾಣಿಕತೆಯೇ ಅವತಾರ ಎತ್ತಿ ಬಂದು ಈ ಮನುಷ್ಯನ ರೂಪದಲ್ಲಿ ನಮ್ಮೆದುರಿಗೆ ಕುಳಿತಿದೆ ಅನ್ನುವಂಥ ಭ್ರಮೆ ಹುಟ್ಟಿಸಿದ ಜಯರಾಮನ ಬಾಯಲ್ಲಿ ಈಗ ಸೆಟಲ್ಮೆಂಟ್ ಮಾತುಗಳು ಬರೋದಕ್ಕೆ ಶುರುವಾಗಿದ್ವು. ಅಸಹಾಯಕ ತಂದೆಯಂತೆ ಮಾತಾಡ್ತಿದ್ದ ನಮ್ಮ ರಿಪೋರ್ಟರ್ ಎದುರಿಗೆ ಆಪದ್ಬಾಂಧವನ ವೇಷ ಧರಿಸಿಕೊಳ್ಳೋದಕ್ಕೆ ತಯಾರಾಗಿದ್ರು ಜಯರಾಮ.
ಅದಕ್ಕೆ ನಿಮ್ದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ. ನಾಳೆ ಬನ್ನಿ, ನಿಮ್ಮ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಸರ್. ಖಂಡಿತ ನಿಮ್ಮ ಕಡೆಯಿಂದ ಸೊಲ್ಯೂಷನ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸರ್. ದಯವಿಟ್ಟು ಮಾಡ್ಕೊಡಿ ಸರ್. ನಾನು ಹೇಳ್ತೀನಿ, ಅವ್ರು ಮೀಟ್ ಮಾಡಿ. ನೀವು PU ಬೋರ್ಡ್ಗೆ ಹೋಗಿ, ನಾನು ಪರ್ಸನ್ ಹೇಳ್ತೀನಿ, ಏನು ಮಿಸ್ಟೇಕ್ ಮಾಡ್ಕೊಂಡ್ರೆ ಅವ್ರ ಕೆಲಸ ಮಾಡ್ಕೊಳ್ತಾರೆ. ಅವ್ರ ಪರ್ಮಿಷನ್ ನಮ್ಗೆ ಎಷ್ಟು ಕೊಡಿ ಅಂದರೆ ನಾವು ಕೊಡ್ತೀವಿ. ನೀವು ನಾಳೆ ಬನ್ನಿ. ಒಬ್ಬರ ಹೆಸರು ಹೇಳ್ತೀನಿ, ಅವರನ್ನ PU ಬೋರ್ಡ್ನಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮ ಕೆಲಸ ಆಗತ್ತೆ ಅಂತಾರೆ ಪ್ರಿನ್ಸಿಪಲ್ ಜಯರಾಮ್ ರೆಡ್ಡಿ. ಆದರೆ ಆ PU ಬೋರ್ಡ್ ಪುಣ್ಯಾತ್ಮನ ಹೆಸರು ಹೇಳ್ತಿಲ್ಲ, ನಾಳೆ ಬನ್ನಿ ಅಂತಾನೆ, ಬೇರೆ ದಾರಿನೇ ಇಲ್ಲ. ಇಷ್ಟು ಹೊತ್ತು ಮಾತಾಡಿ ನಮ್ಮ ತಲೆಯಲ್ಲಿ ಹುಳ ಬಿಟ್ಟು ಕಳಿಸ್ಬಿಟ್ಟ ಆಸಾಮಿ ದೊಡ್ಡದೊಂದು ಪ್ರಶ್ನೆ ಎದ್ದಿತ್ತು. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಬೇಕು ಅಂದ್ರೆ ಒಂದು ದಿನ ಕಾಯಲೇಬೇಕಿತ್ತು. ಮಾರನೇ ದಿನ ಬೆಳಗ್ಗೆ 10:00 ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಪ್ರಿನ್ಸಿಪಾಲ್ ಸಾಹೇಬ್ರು. ಸಮಯಕ್ಕೆ ಸರಿಯಾಗಿ ನಮ್ಮ ತಂಡ ಅಲ್ಲಿ ಹಾಜರಿತ್ತು. ನಂತರ ನಡೆದದ್ದು ತಮಾಷೆಯ ಕಥೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀವಿ.